प्रार्थना महिमा से तेरी तू इस जगह को भर, जो भी तू चाहे तू यहाँ पर कर। जहां में तुझसा कोई नहीं, तुझको छोड़ कोई प्रभु है ही नहीं। घुटने मैं टेकूं बस तेरे सामने, तू है मेरा प्रभु, तू मेरा पिता। Everybody, hallelujah. Navellar kudi, hallelujah, 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 hallelujah. One last time, can we all lift our hands and say hallelujah? ಒಂದು ಕೊನೆ ಸಾರಿ ನಾವೆಲ್ಲರೂ ಕೈ ಎತ್ತಿ ಒಂದೇ ಕುಟುಂಬವಾಗಿ hallelujah. Thank you for this wonderful evening. ಸಂಜೆ ದೇವರ ಸುಂದರ ಸಾಯಂಕಾಲಕ್ಕಾಗಿ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸಲ್ಲಿಸುತ್ತೇವೆ. ನಾವು ಮುಂದುವರಿದು ನಿನ್ನನ್ನು ಆರಾಧಿಸುವ ಹಾಗೆ ಸ್ವಾಮಿ, ನಿನ್ನ ಪರಲೋಕದ ದ್ವಾರಗಳನ್ನು ತೆರೆದು ನಿನ್ನ ಬಲವಾದ ಅಭಿಷೇಕ, ನಿನ್ನ ಬಲವಾದ ಮಹಿಮೆ, ನಿನ್ನ ಬಲವಾದ ಪ್ರಸನ್ನತೆಯನ್ನು ನಿನ್ನ ಜನರ ಮೇಲೆ ಬಲವಾದ ರೀತಿಯಲ್ಲಿ ನೀನು ಬಿಡುಗಡೆ ಮಾಡಿ ಅಂತ ಬೇಡಿಕೊಳ್ತಾ ಇದ್ದೇವೆ ಸ್ವಾಮಿ. ಕರ್ತನೆ ನಿನಗೆ ಸ್ತೋತ್ರ. ಭೂಪರಲೋಕಗಳ ಒಡೆಯನೇ ನಿನಗೆ ಸ್ತೋತ್ರ. ಮಹಿಮೆಯ ರಾಜನೇ ನಿನಗೆ ಸ್ತೋತ್ರ. ಎಲ್ಲ ಆರಾಧನೆಗೆ ಯೋಗ್ಯನೇ ನಿನಗೆ ಸ್ತೋತ್ರ. ಎಲ್ಲ ಸ್ತುತಿಗೆ ಯೋಗ್ಯನೇ ನಿನಗೆ ಸ್ತೋತ್ರ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ತಂದೆ, ಆಮೆನ್. ಯಾರಾದ್ರೂ ಗಟ್ಟಿಯಾಗಿ ಆಮೆನ್ ಎಂಬುದಾಗಿ ಹೇಳ್ತೀರಾ? ಸರ್ ಆಮೆನ್. ಸರ್ ಆಮೆನ್. ದೇವರ ವಾಕ್ಯ ಹೇಳ್ತದೆ, ಹಳೇದನ್ನೆಲ್ಲ ಮರ್ತು ಬಿಡ್ರಿ, ಹಳೇದೆಲ್ಲ ತೆಗೆದು ಹಾಕ್ರಿ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಒಂದು ಇಬ್ರಿಗೆ ಮೂವರಿಗಾದ್ರೆ ಕೈ ಕೊಟ್ಟು ಹೇಳ್ರಿ, ಹಳೇದೆಲ್ಲ ತೆಗೆದಾಕ್ಬಿಡ್ರಿ, ಹಳೆ ಚಿಂತೆ ಬೇಡ ನಮಗೆ. ಸ್ತೋತ್ರ. ಆಲ್ ದ ವೇ ಫ್ರಮ್ ಬ್ಯಾಂಗ್ಳೂರಿಂದ ಇಲ್ಲಿವರೆಗೂ ಬಂದಿದ್ದು ಹಳೆ ಕತೆ ಕೇಳೋಕ್ಕಲ್ಲ, ಅಜ್ಜಿ ಕತೆ ಕೇಳೋಕ್ಕೆ ನಾನು ಬರೋದೇ ಇಲ್ಲ. ಅಲ್ಲಲ್ಲಯ್ಯ, ಹೊಸದೇನಾದ್ರೂ ಇದೆಯಾ? ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸು ಸ್ವಾಮಿ ತನ್ನ ಶಿಷ್ಯರ ಹತ್ರ ಬಂದಾಗ ಈಗ ಹಿಡ್ದಿದ್ದು ಏನಾದರೂ ಇದೆಯಾ ಅಂದಿದ್ದು. ಈಗ ಹಿಡ್ದಿದ್ದು ಏನಾದರೂ ಇದೆಯಾ? ಸ್ತೋತ್ರ. ಆಮೇ ಅವಾಗ ನಾವು 1947 ಕತೆ ಹೇಳಂಗಿಲ್ಲ. ದೇವರ ವಾಕ್ಯ ಹೇಳ್ತದೆ, ಪುರಾತನವಾದ ಕಾರ್ಯಗಳನ್ನು ಮರ್ತು ಬಿಡ್ರಿ, ಈಗ ಹೊಸದೊಂದು ತಲೆದೋರಿದೆ ಈಗಲೇ. ಯಾವಾಗ ಅದು? ಗಟ್ಟಿಯಾಗಳ್ರಿ, ಗಟ್ಟಿಯಾಗಳ್ರಿ. ನನ್ನ ನಂಬಿಕೆ, ನೀವು ಇಲ್ಲಿ ಕುಳಿತುಕೊಂಡು ಆಮೇನ್ ಅನ್ನುವಾಗ ನಿಮಗೆ, ನೀವು ಇಲ್ಲಿರೋ ಕಾಣುವ ಮಂಡಳದಲ್ಲಿದ್ದೀರಾ, ಕಾಣದೇ ಇರುವ ಮಂಡಳದಲ್ಲಿ ದೇವದೂತರು ನಿಮ್ಮ ವಿಷಯಗಳಿಗೋಸ್ಕರ ಅಲ್ಲೋಗಿ ಕೆಲ ಬಾಗಿಲುಗಳನ್ನು ತೆರೀತಾ ಇದ್ದಾರೆ, ಕೆಲ ಸೌಖ್ಯಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ, ಕೆಲ ಕ್ಯಾನ್ಸರ್ ರೋಗಿಗಳು ಸೌಖ್ಯವಾಗ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ, ಯೇಸುವಿನ ನಾಮದಲ್ಲಿ. Somebody lift up your voice and shout hallelujah. ಈಗಲೇ ಈಗಲೇ ಮೈಲಿಗಳ ದೂರದಲ್ಲಿ ದೇವರು ನನಗಾಗಿ ಅದ್ಭುತ ಮಾಡ್ತಾ ಇದ್ದಾನೆ. ಓ
ಒಂದು ಅದ್ಭುತ. ನೈಲ್ ನದಿಯಲ್ಲಿ ಮೋಶೆಯ ಮಗುವನ್ನು ತೇಳಿ ಬಿಡುವಾಗ ಅದುವರೆಗೂ ಅರಮನೆಯಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ತಿದ್ದ ಫರೋಹನ ಹೆಂಡತಿ ಮಗಳಿಗೆ ನೈಲ್ ನದಿಯಲ್ಲಿ ಸ್ನಾನ ಮಾಡಬೇಕು ಅಂತ ಯಾರು ಜ್ಞಾನ ಕೊಟ್ಟಿದ್ದು? ಅವಳು ಹೇಳಿದ್ಲು, ಡ್ಯಾಡಿ ನಾನು ಇಲ್ಲಿ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಿ ಬೋರ್ ಆಗಿಬಿಟ್ಟಿದೆ, ಐ ಆಮ್ ಗೋಯಿಂಗ್ ಟು ನೈಲ್ ರಿವರ್. ಆವಾಗಲೇ ಫರೋಹನ ಗೋಮ್ಮ ಗೋ ಸ್ತೋತ್ರ. ಯಾವಾಗ ಯಾಕೋಬೆದಳು ತನ್ನ ಮಗನಾದಂಥ ಮೋಶೆಯನ್ನು ಶಿಶುವನ್ನು ಆ ಪೆಟ್ಟಿಗೆಯಲ್ಲಿ ಹಾಕಿ ಅಕ್ಕ ಮಿರಿಯಾಮಳ ಸಂಗಡ ಕಳಿಸುವಾಗಲೇ ಅಪ್ಪ ಅಲ್ಲಿಂದ ಕಳಿಸ್ತಾ ಇದ್ದಾನೆ, ಯು ಆಲ್ಸೋ ಗೋ. ನೀವು ಇಲ್ಲಿ ಸ್ತೋತ್ರ ಹೇಳುವಾಗ ಕೆಲವೊಂದು ಬಿಡುಗಡೆಗಳು ಅಲ್ಲಿಂದ ರಿಲೀಸ್ ಆಗ್ತಾ ಇತ್ತು. ದಾರಿ ಉದ್ದಕ್ಕೂ 3 ದಿವಸ ಯಾತ್ರೆ ಮಾಡಿದ ಅಬ್ರಾಮನ ಈಸಾಕನು ಮೋರಿಯಾ ಬೆಟ್ಟದ ಒಂದು ಬೆಟ್ಟದ ಬಳಿಗೆ ಬಂದಾಗ ಅಲ್ಲಿ ನಿಂತ್ಕೊಳ್ತಾರೆ. ಕತ್ತೆಯನ್ನು ಆಳುಗಳನ್ನ ಅಲ್ಲೇ ಬಿಟ್ಬಿಟ್ಟು ಸೌದೆಯನ್ನು ಕತ್ತಿನೆಲ್ಲ ತಗೊಂಡು ಅಪ್ಪ ಮತ್ತು ಈಸಾಕ, ಅಬ್ರಾಮ್ ಮತ್ತು ಈಸಾಕ್ ಇಬ್ಬರು ಬೆಟ್ಟ ಹತ್ತಾ ಇದ್ದಾರೆ. ಈ ಭಾಗದಲ್ಲಿ ಬೆಟ್ಟದ ಮತ್ತೊಂದು ಭಾಗದಲ್ಲಿ ತಂದೆಯಾದ ದೇವರು ಒಂದು ಕುರಿ ಇಬ್ಬರು ಏರ್ತಾ ಇದ್ದಾರೆ. ಒಂದು ಸ್ಥಳಕ್ಕೆ ಬಂದಾಗ ತಂದೆಯಾದ ದೇವರು ನಿಂತರು, ಕುರಿ ನಿಂತು. ಆ ಟೈಮಲ್ಲಿ ಅಬ್ರಾಮನು ನಿಂತನು, ಈಸಾಕನು ನಿಂತನು. ಆವಾಗಲೇ ಈಸಾಕನು ಕೇಳಿದನು, ಡ್ಯಾಡಿ ಕತ್ತಿ ಇದೆ, ಸೌದೆ ಇದೆ, ಯಜ್ಞಕ್ಕೆ ಬೇಕಾದ ಕುರಿ ಮರಿಯಲ್ಲಿ 3 ದಿನ ಯಾತ್ರೆ ಮಾಡಿದಾಗ ಕೇಳದೆ ಇರೋ ಪ್ರಶ್ನೆ ಆವಾಗ ಕೇಳ್ತಾ ಇದ್ದಾನೆ. ಯಾಕೆ ಗೊತ್ತಾ? ದೇವರು ಅಲ್ಲಿ ಸಿದ್ಧ ಮಾಡ್ತಾ ಇದ್ದಾನೆ. ಲಿಸನ್ ದಿಸ್ ಇಸ್ ದ ಇಂಪಾರ್ಟೆಂಟ್ ಪಾಯಿಂಟ್. ಹಲೋ, ಇದು ಗಮನಿಸಿ. ಈಗ ಅಬ್ರಾಮನ ಆಟಿಟ್ಯೂಡ್, ಅವನ ಮನೋಸ್ಥಿತಿ ಇದೆಯಲ್ಲ, ಅವನು ಏನು ಹೇಳ್ತಾನೆ, ಪಾಸಿಟಿವ್ ಹೇಳ್ತಾನೋ ನೆಗೆಟಿವ್ ಹೇಳ್ತಾನೋ, ಅದ್ರ ಮೇಲೆ ತಂದೆಯಾದ ದೇವರು ಕುರಿನ ತಗೊಂಡು ವಾಪಸ್ ಹೋಗ್ಬೇಕಾ, ಮೇಲಕ್ಕೆ ಬರಬೇಕಾ? ನೀವಿವತ್ತು ಏನು ಕನ್ಫಸ್ ಮಾಡ್ತೀರೋ ಅದ್ರ ಮೇಲೆ ನಿಮ್ಮ ಬಿಡುಗಡೆ ಅವಲಂಬಿಸಿದೆ. ಲೇ ಮಗ, ನೀನೇ ಕಳ್ಳ, ನಿನ್ನನ್ನೇ ಬಲಿ ಕೊಡಕ್ಕೆ ಬಂದಿದ್ದೀನೋ ಅಂತ ಹೇಳಿದರೆ ಕುರಿ ಇಲ್ಲ, ದೇವರು ಇಲ್ಲ, ಮಗನೂ ಇಲ್ಲ. ಸ್ತೋತ್ರ. ಮನೆಗೆ ಬಂದಮೇಲೆ ಸಾರಾ ಅಬ್ರಾಮ್ನನ್ನು ಇಲ್ದಂಗೆ ಮಾಡಿರೋಳು. ಇಸ್ ಇಟ್ ರೈಟ್? ಹೌದಲ್ಲ? ಆಮೇಲೆ ಆದರೆ ಅಬ್ರಾಮನ್ ಏನು ಹೇಳ್ದ? ಒಂದೇ ಒಂದು ಮಾತಲ್ಲಿ ಆನ್ಸರ್ ಹೇಳ್ದ, ಯೆಹೋವ ಈರೇ, ಕರ್ತನು ಒದಗಿಸುವೆನು. ಯಾರಾದ್ರೂ ಗಟ್ಟಿಯಾಗಿ ಹೇಳ್ರಿ. ಇವತ್ತಿನ ಪರಿಸ್ಥಿತಿ ಏನೇ ಆಗಿರಲಿ, ಅವಸ್ಥೆ ಏನೇ ಆಗಿರಲಿ, ನನಗಾಗಿ ನನ್ನ ಕರ್ತನು ಒದಗಿಸುವವನು. ಯಾವಾಗ ಈ ಮಾತನ್ನು ಹೇಳಿದ್ರು, ತಂದೆಯಾದ ದೇವರು ಕುರಿ ಇಬ್ಬರು ಬೆಟ್ಟದ ತುದಿಗೆ ಬಂದರು. ಈಸಾಕನು ಅಬ್ರಾಮನ ಮೇಲಕ್ಕೆ ಹೋದರು. ಕುರಿ ಅಬ್ರಾಮನು ಈಸಾಕನ ಕೊಲ್ಲೋದಕ್ಕೆ ಕೈ ಚಾಚುವಾಗ ಕತ್ತಿಯನ್ನು ಕೈ ಚಾಚಿ, ಅದೊಂದು ಬೇರೆ ಮೆಸೇಜ್. ಕಳೆದ ವಾರ ಪ್ರಸಂಗ ಮಾಡಿದೆ, ಚಾಚು. ಸ್ತೋತ್ರ. ಏನು ಚಾಚು ಅಂತ ನಾನು ಚಾಚಾ ಕೇಳಿದ್ದೆ, ನೆಹರೂನ. ಇದು ಚಾಚು ಅಂತೆ, ಸ್ಟ್ರೆಚ್. ಅದೊಂದು ದೊಡ್ಡ ಮೆಸೇಜು, ಬ್ಯೂಟಿಫುಲ್ ಮೆಸೇಜ್. ಸ್ತೋತ್ರ. ಆಮೇಲೆ ಅವನ ಚಾಚಿ ಎತ್ತುವಾಗ, ಅಬ್ರಾಮನೇ ಬಾಲಕನ ಮೇಲೆ ಕೈ ಇಡಬೇಡ, ನಿನ್ನ ಮಾತಿದೆಯಲ್ಲ, ಆಲ್ರೆಡಿ ನಿನಗೆ ಕುರಿ ಪ್ರೊವೈಡ್ ಮಾಡಿಬಿಟ್ಟಿದ್ದೀನಿ. ಇದರ ಒಳಗಡೆ ದೇವರ ಶಬ್ದ ಕೇಳಿ ಪಾಸಿಟಿವ್ ಆಗಿ ಮಾತನಾಡುವ ನಿನಗೋಸ್ಕರ ದೇವರು ನಿನಗೆ ಅರಿಯದೇ ಇರುವ ಮಂಡಳದಿಂದ, ಕಾಣದೇ ಇರುವ ಮಂಡಳದಲ್ಲಿ ನಿನಗಾಗಿ ಕೆಲವೊಂದನ್ನು ಸಿದ್ಧ ಮಾಡಿಬಿಟ್ಟಿದ್ದಾನೆ. ಒಪ್ಪೋರು ಮಾತ್ರ ಆಮೇನ್ ಹೇಳ್ರಿ. ಈಗ ಅಲ್ಲಿಗೆ ಬರಬೇಕು. ಇಗೋ, ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ. ಈಗ ಕಲೆದೋರ್ತಾ ಇದೆ ಅಂತ ಹಂಗಲ್ಲ ಓದೋದು. ಈಗ ಅದು ತಲೆದೋರ್ತಾ ಇದೆ ಅಂದ್ರೆ, ಅದಕ್ಕೆ ಮೂಲ ಭಾಷೆಯಲ್ಲಿ ಹೋದ್ರೆ ಇಲ್ದಿರೇ ಇರೋ ಕಾರ್ಯ ಉದ್ಭವಿಸ್ತಾ ಇದೆ ಅಂತ. ಇದುವರೆಗೂ ಇಲ್ದಿರೇ ಇದ್ದಂತ ಈ ಪ್ರಸಂಗ ಕೇಳಿದ ಮೇಲೆ
ಇದುವರೆಗೂ ಇಲ್ಲದೆ ಇದ್ದ ಬಿಡುಗಡೆ ದಿಢೀರಂತ ಪಾಪಪಾದೇದು ಪಾಪ. ಹಲ್ಲೆಲೂಯ. ನಿಮ್ಮಲ್ಲಿ ಕೆಲವರು ಟ್ಯೂಬ್ ಲೈಟ್ ಇದ್ದೀರಾ? ಪ್ರೈಸ್ ಗಾಡ್. ಇದುವರೆಗೂ ಇಲ್ಲದೆ ಇರುವ ಘಟನೆಗಳು ದೇವರು ನಿನಗಾಗಿ 2015ರಲ್ಲಿ ರಿಲೀಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಸಂಬಡಿ ಶೌಟ್ ಹಲ್ಲೆಲೂಯಾ. ಯೇಸುವಿನ ನಾಮದಲ್ಲಿ ನೀವು ಇಲ್ಲಿ ಸ್ತೋತ್ರ ಹೇಳುವಾಗ, ಇಲ್ಲಿ ಆಲೋಚನೆಯನ್ನು ಸ್ವೀಕರಿಸುವಾಗ, ಸ್ತೋತ್ರ, ನಿಮಗೋಸ್ಕರವಾಗಿ ದೇವರಲ್ಲಿ ಅದ್ಭುತ ಮಾಡ್ತಾ ಇದ್ದಾನೆ. ಈಗಲೇ ಅದು ತಲೆದೋರ್ತಾ ಇದೆ. ಆಮೇಲೆ ನಿಮಗೆ ಕಾಣುವುದಿಲ್ಲವೋ? ಹಾಗಾದ್ರೆ ಯಾರು ಕಾಣಬೇಕು? ಯಾರು ಕಾಣಬೇಕು? ನಾವು ಅಲ್ಲ, ನಾನು. ಗುಂಪಲ್ಲಿ ಗಾಳಿಯಲ್ಲಿ ಗುಂಡಾಕ್ಬಿಡೋದು ಬೇಡ. ಅದು ನಾನು ಘಟಗಳ್ರಿ, ನಾನು ನನ್ನ ಬಿಡುಗಡೆ ನಾನು ಕಾಣಬೇಕು. ಅದಕ್ಕೆ ಯೋಬನು ಹೇಳ್ತಾನೆ, ಅನ್ಯರ ಕಣ್ಣುಗಳಿಂದೆಲ್ಲ ನನ್ನ ಸ್ವಂತ ಕಣ್ಣುಗಳಿಂದ ನಾನು ಕಾಣು. ಸ್ತೋತ್ರ. ಇವತ್ತು ನಮ್ಗೆ ಬಂದಿರೋದು ಏನು ಗೊತ್ತಾ? ಯಾರ್ಯಾರೋ ಕಾಣ್ತಾರೋ ಅವ್ರ ಜೊತೆಗೆ ನಾವು ಸೇರ್ಕೊಂಡು ಕಾಣೋದು. ಅವನಿಗೆ ಏನೇನೋ ಕಾಣಿಸುತ್ತೆ, ಅವನ ಜೊತೆಗೆ ನಾವು ಸೇರ್ಕೊಂಡು ಕಾಣೋದು ಅಲ್ಲ. ನನ್ನ ಕಣ್ಣಿಂದ ನಾನು ಕಾಣಬೇಕು. ನಿಮಗೆ ಅರ್ಥ ಆಗ್ತಾ ಇದೇನ್ರಿ? ನಿಲ್ಲಿಸ್ಬಿಡ್ತೀನಿ ಬಿಡ್ರಿ. ಆಮೇ ಯಾರು ಕಾಣಬೇಕು? ನಾನು. ನನ್ನ ಕುಟುಂಬದ ಬಿಡುಗಡೆ ನಾನು ಕಾಣಬೇಕು. ನನ್ನ ಮಕ್ಕಳ ಬಿಡುಗಡೆ, ನನ್ನ ಶರೀರದ ಬಿಡುಗಡೆ, ನಿಮ್ಮ ಸೇವೆಯನ್ನು, ನಿಮ್ಮ ಬಿಡುಗಡೆಯನ್ನು, ನಿಮ್ಮ ಜಯವನ್ನು, ನಿಮ್ಮ ಆರೋಗ್ಯವನ್ನು, ಆಮೇಲೆ ನನಗೆ ಬೇಕಾದದ್ದು ನಾನು ಕಾಣಬೇಕು. ಆಮೇಲೆ ಓದಿ, ಏನು ಹೇಳಿದ್ದಾರೆ? ನಿಮಗೆ ಕಾಣುವುದಿಲ್ಲವೋ? ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ. ಅರಣ್ಯದಲ್ಲಿ ಮಾರ್ಗ ನಡೆಯುತ್ತಾ? ಅರಣ್ಯ ಅಂದರೆ ಮರುಭೂಮಿ. ಮರುಭೂಮಿಗೆ ಎಷ್ಟು ಜನ ಹೋಗಿದ್ದೀರಾ? ಸ್ತೋತ್ರ. ಡೆಸರ್ಟ್ಗೆ ಹೋಗಿಲ್ವಾ? ಸ್ತೋತ್ರ. ಪಾಸ್ಟ್ ಹೋಗಿರ್ತಾರೆ, ನಾನು ಹೋಗಿದ್ದೀನಿ. ಗಲ್ಫ್ ಕಂಟ್ರಿಯಲ್ಲಿ ಹೋದರೆ ಗೊತ್ತಾಗುತ್ತೆ. ಇವತ್ತೊಂದು ಮರುಭೂಮಿಗೆ ಹೋದರೆ, ಇವತ್ತು ಇಲ್ಲೊಂದು ಬೆಟ್ಟ ಥರ ಮರಳಿರುತ್ತೆ, ಮರಳಿನ ಗೋಪುರನೇ ಇರುತ್ತೆ. ಆಮೇಲೆ ನಾಳೆ ಹೋದರೆ ಆ ಬೆಟ್ಟ ಅಲ್ಲಿ ಇರೋದೇ ಇಲ್ಲ. ಇಲ್ಲೊಂದು ದಾರಿ ಇರುತ್ತೆ. ಹೌದು, ಇಲ್ಲ ತಾನೇ ಬಂದಿದ್ದು ನಾವು. ಇಲ್ಲಿ ದಾರಿನೇ ಇಲ್ಲ ಅಂದರೆ ಕಾಣೆ ಆಗಿರುತ್ತೆ. ದೇವರ ವಾಕ್ಯ ಹೇಳ್ತದೆ, ಎಲ್ಲಿ ನಿನಗೆ ಸ್ಥಳ ಇಲ್ಲವೋ, ದಾರಿ ಇಲ್ಲವೋ, ಅಲ್ಲಿ ನಾನು ನಿನಗಾಗಿ ದಾರಿ ತೆರೀತೇನೆ. ನಿನ್ನ ಕುಟುಂಬಕ್ಕಾಗಿ ದೇವರು ದಾರಿ ತೆರೀತಾ ಇದ್ದಾನೆ. ಯಾರಾದರೂ ಹೇಳ್ರಿ, ನಾನು ಕಾಣದೇ ಇರುವ ಮಂಡಳವನ್ನು ಮುಟ್ತಾ ಇದ್ದೇನೆ, ಟಚ್ ಮಾಡ್ತಾ ಇದ್ದೇನೆ, ಏರ್ತಾ ಇದ್ದೇನೆ, ನೆಕ್ಸ್ಟ್ ಲೆವೆಲ್ಗೆ ಏರ್ತಾ ಇದ್ದೇನೆ. ಐ ಆಮ್ ರಿಸೀವಿಂಗ್ ದಟ್ ಪ್ರಾಫಿಟಿಕಲ್ ವರ್ಡ್. ಯಾರಾದರೂ ಹೇಳ್ರಿ, ಆ ಪ್ರವಾದನೆ ಶಬ್ದವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಮರುಭೂಮಿಯಲ್ಲಿ, ಅರಣ್ಯದಲ್ಲಿ ನಾನು ನಿಮಗಾಗಿ ಒಂದು ಮಾರ್ಗವನ್ನು, ಆಮೇಲೆ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು. ಇಂಪಾಸಿಬಲ್ ಆಗಿರುವ ಕಾರ್ಯಗಳನ್ನು ನಿನಗಾಗಿ ದೇವರು ಪಾಸಿಬಲ್ ಮಾಡ್ತಾನೆ. ಅದರ ಅರ್ಥ ಸ್ಪ್ರಿಂಗ್ ಫೋರ್ತ್ ಅಂದರೆ ಕೆಲವೊಂದು ಬುಕ್ಕೆಗಳನ್ನು ನಿನಗಾಗಿ ದೇವರು ತೆರಿತಾ ಇದ್ದಾನೆ. ಹಾಗಾದ್ರೆ ನಿನಗೇನಾಯ್ತು? ಇನ್ನೇನಾಗಬೇಕು? ನಂಬ್ಕೊಂಬಂದ ಗಂಡ ಕೈ ಬಿಟ್ಟ, ಮಗ ಸಾಯಂಗಿದ್ದಾನೆ, ಇನ್ನು ಏನಾಗಬೇಕು? ಏನು ಪ್ರಶ್ನೆ ಅದು? ಹಾಗಾದ್ರೆ ನಿನಗೇನಾಯ್ತು? ಅವಳು ಎದೆ ಹೊಡ್ಕೊಂಡು ಇದ್ಲು, ಸ್ವಾಮಿ ಇನ್ನೇನಾಗಬೇಕು? ಮುಗೀತೆಲ್ಲ, ನನ್ನ ಜೀವನನೇ ಹಾಳಾಗೋಯ್ತು. ಒಬ್ಬ ನಂಬ್ಕೊಂಡು ಮನೆಯವ್ರನ್ನ ಮನೆತನವನ್ನೆಲ್ಲ ಬಿಟ್ಬಿಟ್ಟು ಅವನ ಹಿಂದೆ ಬಂದೆ. ಅವನು ಕೈ ಕೊಟ್ಟ, ಒಂದು ತುತ್ತಿಯಲ್ಲಿ ನೀರನ್ನು ಕೊಟ್ಟ, ಒಂದು ಪೊಟ್ಟಣ ಆಹಾರ ಕೊಟ್ಬಿಟ್ಟು ಗುಡ್ ಬೈ ಹೇಳ್ಬಿಟ್ಟ. ಈ ಮಗು ನೋಡಿದ್ರೆ ಇವನಾದರೂ ಭಾಳ ವಿಷಯಕ್ಕೆ ನನ್ನನ್ನು ಸಾಕ್ತಾನೆ ಅಂತ ನೋಡ್ಕೊಂಡೆ, ಅವನು ಸಾಯಂಗಿದ್ದಾನೆ, ಇನ್ನು ನನ್ನ ಗತಿ ಏನು ಅಂತ ಎದೆಗೆ ಹೊಡ್ಕೊತಾ ಇರುವಾಗ, ಹಾಗಾಗಲೇ ನಿನಗೋಸ್ಕರವಾಗಿ ಮರುಭೂಮಿಯಲ್ಲಿ ನೀನು ಹುಟ್ಟೋದಕ್ಕೆ ಮುಂಚೆ, ನಿನ್ನ ಮಗ ಹುಟ್ಟೋಕ್ಕೆ ಮುಂಚೆ, ಅಬ್ರಾಹ್ಮಣಕ್ಕೆ ಹುಟ್ಟೋಕ್ಕೆ ಮುಂಚೆ ನಾನೊಂದು ಬುಗ್ಗೆಯನ್ನು ಸಿದ್ಧ ಮಾಡಿದ್ದೇನೆ. ನಿನ್ನ ಕಣ್ಣು ತೆರೆದು ನೋಡು. ನಿನ್ನ ಕಣ್ಣು ತೆರೆದು, ಇವತ್ತು ಕೆಲವರಿಗೋಸ್ಕರವಾಗಿ ನಿಮ್ಮ ಮೈಂಡ್ ಸೆಟ್ ಚೇಂಜ್ ಆದರೆ ದೇವರು ನಿಮಗಾಗಿ ಸಿದ್ಧ ಮಾಡಿರುವ ಕೆಲ ಬುಗ್ಗೆಗಳು ನೀವು ಕಾಣ್ತೀರಾ, ಕೆಲ ರಿಸೋರ್ಸ್ಗಳನ್ನು ಕಾಣ್ತೀರಾ, ಕೆಲ ಸೋರ್ಸ್ಗಳನ್ನು ನೀವು ಕಾಣ್ತೀರಾ. God is opening the resource.
Pastors, believe it. ನಂಬ್ರಿ. ದೇವರು ನಮಗಾಗಿ ಕೆಲ ಬುಗ್ಗೆಗಳನ್ನು ತೆರೀತಾರೆ ಅಂದರೆ ಆ ಕಾಲದಲ್ಲಿ ತೆರೆದ ಬುಗ್ಗೆನ ಇವತ್ತು ಗಲ್ಫ್ ಕಂಟ್ರಿಗಳು ಜೀವನ ಮಾಡ್ತಾ ಇರೋದು. ದೇವರ ಬುಗ್ಗೆ ತೆರೆದ್ರೆ ಒಂದು ಮನುಷ್ಯನ ಮುಚ್ಚಕ್ಕಾಗಲ್ಲ. ದೇವರು ಮುಚ್ಚಿದ್ರೆ ಒಂದು ಮನುಷ್ಯನಿಂದ ತೆರೆಯೋಕ್ಕಾಗಲ್ಲ. ದೇವರು ನಿನಗಾಗಿ ಬುಗ್ಗೆಗಳನ್ನು ತೆರೆಯಲಿ. ಒಂದು ಮಂತ್ರವಾದಿ ಅದನ್ನು ಮುಚ್ಚಕ್ಕಾಗಲ್ಲ. ಒಂದು ಯಾವುದೇ ಯಜ್ಞಕ್ಕೋ ಹೋಮಕ್ಕೋ ಯಾವುದೇ ಅರಿಕೆಗೆ ಪೂಜೆಗೋ ಎಲ್ಲಲ್ಲಿಯೂ ಅದನ್ನು ಮುಚ್ಚಕ್ಕಾಗೋದಿಲ್ಲ. ನಿನ್ನ ಮನೆತನದವರೋ ಸಂಬಂಧಿಕರೋ ಊರಿನವರೋ ಯಾರೆಲ್ಲ ನಿನಗೆ ವಿರುದ್ಧವಾಗಿ ಎದ್ದು ಏನೆಲ್ಲ ಮಾಟ ಮಂತ್ರ ಏನೆಲ್ಲ ಮಾಡಿದ್ರು ಸರಿ, ದೇವರು ನಿನಗಾಗಿ ಬುಗ್ಗೆ ತೆರೆದ್ರೆ ಯಾರು ಅದನ್ನು ಮುಚ್ಚಕ್ಕಾಗೋದಿಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನಾನು ನಿನಗೋಸ್ಕರವಾಗಿ. ಆಮೇ ನೋಡ್ರಿ, ಹೌದಪ್ಪ. ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ ಎಂದು ನಾನು ಸೃಷ್ಟಿಸಿಕೊಂಡ ಆಪ್ತ ಜನರ ಜಲಪಾನಕ್ಕಾಗಿ. ಪ್ರೈಸಲ್ಲ, ಸಾಕು. ನನ್ನ ಜನ ಸ್ತೋತ್ರವನ್ನ ಅರ್ಪಿಸಲಿ. ಎದ್ದು ನಿಂತ್ಕೊಳ್ರಿ. ವಿ ಆರ್ ಮೂವಿಂಗ್ ಟು ನೆಕ್ಸ್ಟ್ ಲೆವೆಲ್. Somebody say, I am moving to next level. My thinking level is increased. ನನ್ನ ಚಿಂತೆ, ನಾನು ಮಾಡುವ ಚಿಂತೆ ಲೆವೆಲೇ ಚೇಂಜ್ ಆಗಿದೆ. ಆಮೇಲೆ ಬಲಹೀನನು ಹೇಳಲಿ ನಾನು ಬಲಿಷ್ಠನು, ರೋಗಿ ನಾನು ಹೇಳಲಿ ನಾನು ಆರೋಗ್ಯವಂತನು, ದರಿದ್ರನು ಹೇಳಲಿ ನಾನು ಐಶ್ವರ್ಯವಂತನು. ಯಾರಾದರೂ ಮಾತನಾಡ್ರಿ, ಪ್ರವದನೆ ಮಾಡಿರಿ. ನಿಮ್ಮ ಬಾಯಿಯಿಂದ ನಿಮ್ಮ ಸಭೆ ಏನಾಗಬೇಕು, ನೀನೇನಾಗಬೇಕು, ನಿಮ್ಮ ಸೇವೆ ಏನಾಗಬೇಕು, ಬಾಯಿ ತೆರೆದು ಮಾತನಾಡ್ರಿ. ಯಾರಾದರೂ ಬಾಯಿ ತೆರೆದು ಮಾತನಾಡ್ರಿ. ಕಮಾನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್. ಈಗ ಮೌನವಾಗಿರುವ ಸಮಯವಲ್ಲ. ನಾನು ಪ್ರಾರ್ಥನೆ ಮಾಡೋದಕ್ಕಿಂತ ನೀವು ಪ್ರಾರ್ಥನೆ ಮಾಡ್ರಿ. ನೀವು ಏನು ರಿಲೀಸ್ ಮಾಡ್ತೀರೋ ಅದು ಪರಲೋಕದಲ್ಲಿ. ದೇವರ ವಾಕ್ಯ ಹೇಳ್ತದೆ, ಭೂಮಿಯಲ್ಲಿ ಬಿಚ್ಚೋದು ಪರಲೋಕದಲ್ಲಿ, ಭೂಲೋಕದಲ್ಲಿ ಬಿಚ್ಚಲ್ಪಡುವುದು ಪರಲೋಕದಲ್ಲಿ ಬಿಚ್ಚಲ್ಪಡುತ್ತದೆ, ಭೂಲೋಕದಲ್ಲಿ ಕಟ್ಟಲ್ಪಡುವುದು ಪರಲೋಕದಲ್ಲಿ ಕಟ್ಟಲ್ಪಡುತ್ತದೆ. ಯಾರಾದರೂ ಶಬ್ದ ತೆಗೆದು ಡೋಂಟ್ ಸ್ಟಾಪ್. ನಿಲ್ಲಿಸಬೇಡ್ರಿ. ಸ್ಟಾರ್ಟ್ ಪ್ರೇಯಿಂಗ್. ಡೋಂಟ್ ಸ್ಟಾಪ್. ಪ್ರೊಫೆಸೈ. ನಿಮ್ಮ ಕುರಿತಾಗಿ ನೀವೇ ಪ್ರವಚನ ಹೇಳ್ರಿ. ನಿಮ್ಮ ಮಕ್ಕಳ ಕುರಿತು ಹೇಳ್ರಿ. ನೀವು ಸಾಲ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳ್ರಿ. ಸಾಲ ಕೊಡುವಂತೆ ದೇವರು ಮಾಡ್ತಾರೆ ಅಂತ ಹೇಳ್ರಿ. ನಾನು ಐಶ್ವರ್ಯವಂತನಂತ ಹೇಳ್ರಿ. ಮಾತನಾಡ್ರಿ. ನನ್ನ ಮೇಲೆ ಅಭಿಷೇಕ ಇದೆ, ನಾನು ಅಭಿಷಕ್ತನು. ದೆವ್ವಗಳು ನನ್ನ ಕಾಲಿನ ಕೆಳಗಡೆ, ದುರಾತ್ಮಗಳು ನನ್ನ ಕಾಲಿನ ಕೆಳಗಡೆ, ಸೈತಾನ್ ನನ್ನ ಕಾಲಿನ ಕೆಳಗಡೆ, ಯೇಸುವಿನ ನಾಮದಲ್ಲಿ. Pray. Don't stop. Don't stop. Pray. Shabala bakatara makala rosto lobo reketoko lobo karaba shandara bakatura. I command in Jesus name every kind of spirit of infirmity, ಎಲ್ಲ ರೋಗಾತ್ಮಗಳು ಈಗ ಹೊರಗಡೆ ಬರಲಿ. ಎಲ್ಲ ಶಾಪದ ಕಟ್ಟುಗಳು ಹೊರಗಡೆ ಬರಲಿ. ಎಲ್ಲ ಬೇಡದೇ ಇರುವ ಚಿಂತೆಗಳು, ಮನಸ್ಸಿನಲ್ಲಿ ತುಂಬಿರುವಂತ, ಮನಸ್ಸಿನಲ್ಲಿ ಬೇಡದೇ ಇರುವ ನಕಾರಾತ್ಮಕವಾದ ಚಿಂತೆಗಳು ಯೇಸುವಿನ ನಾಮದಲ್ಲಿ ಹೊರಗಡೆ ಬರಲಿ. ಐ ಕ್ಯಾನ್ಸಲ್ ಶಾಪದ ಮಾತುಗಳು. ಯಾರಾದರೂ ನಿಮಗೆ ವಿರುದ್ಧವಾಗಿ, ನಿಮ್ಮ ಕುಟುಂಬಕ್ಕೆ ವಿರುದ್ಧವಾಗಿ, ಇಲ್ಲ ನಿಮ್ಮ ಪರಿಸ್ಥಿತಿ ನೋಡಿ ನೀವೇ ಶಾಪ ಹಾಕಿದ್ರು, ಅದೆಲ್ಲ ಈಗ ಯೇಸುವಿನ ರಕ್ತದಿಂದ, ಯೇಸುವಿನ ನಾಮದಲ್ಲಿ, ಯೇಸುವಿನ ವಾಕ್ಯದ ಅಡಿಪಾಯದಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ. ಅದನ್ನ ನಿರ್ವೀರ್ಯ ಮಾಡ್ತಾ ಇದ್ದೇನೆ, ಅದನ್ನ ಲಯ ಮಾಡ್ತಾ ಇದ್ದೇನೆ. Come on church, pray. Don't stop. ನಿಲ್ಲದೆ ಪ್ರಾರ್ಥಿಸಲಿ, ನಿಲ್ಲಿಸದೆ ಪ್ರಾರ್ಥಿಸ್ರಿ. Yes. ನಿಮ್ಮ ನಾಲಿಗೆಯನ್ನು ಪರಿಶುದ್ಧಾತ್ಮನ ಮುಡ್ತಾ ಇದ್ದಾನೆ. ಸೌಲನು ಆಳ್ ಮಾರ್ಪಾಡಾದವನಾಗೆ ಪ್ರವದಿಸಿದನು. ನೀನು ಪ್ರವದಿಸ್ತಾ ಇದೀಯಾ? Pray. Rabashakala maturama hatule reketoko loko rotalama masoko lobo shekelo roma masala bashandalara. Come on, lift up your voice, pray. ಅನ್ಯ ಭಾಷೆಗಳನ್ನು ಮಾತನಾಡುವವನು ಮನುಷ್ಯರ ಸಂಗಡ ಅಲ್ಲ, ಅವನು ದೇವರ ಸಂಗಡ ಮಾತನಾಡ್ತಾ ಇದ್ದಾನೆ. ಮಾತನಾಡಿ.
Pray. I command the spirit of infirmity, come out, come out, come out, come out, come out. Every kind of fear. The spirit of fear. ಭಯದ ಆತ್ಮನ ಹೊರಗಡೆ ಬರಲಿ. ಗಮನಿಸಿ. ಲಿಸನ್. ಇದರ ಒಳಗಡೆ ಏನೋ ಭಯ, ಆತಂಕ, ಗಾಬರಿ, ಶರೀರದಲ್ಲಿ ಏನೋ ಒಂಥರ ಆತಂಕ, ಮನಸ್ಸಲ್ಲಿ ಭಯ, ಭವಿಷ್ಯದ ಕುರಿತು ಭಯ, ಮಕ್ಕಳ ಕುರಿತು ಭಯ, ಏನು ಮಾಡಕ್ಕೂ ಭಯ. ಭಯ ಪಡೋರು ಮಾತ್ರ ಕೈಯನ್ನು ಎತ್ತಿಡಿರಿ. ಭಯ ಪಡ್ತಾ ಇರೋರು ಮಾತ್ರ, ಎಲ್ಲರೂ ಅಲ್ಲ, ಭಯ ಪಡೋರು ಮಾತ್ರ. ಆ ಕೈ ಎತ್ತದವರೆಲ್ಲ ಓಡ್ ಮುಂದೆ ಬನ್ನಿರಿ. ನಿಮಗಾಗಿ ಪ್ರಾರ್ಥನೆ ಮಾಡಕ್ಕೆ ಹೋಗ್ತಾ ಇದ್ದೀನಿ. And this time, can we all just close our eyes and lift our hands to the Lord as we enter His presence? ಆತನ ಪ್ರಸ್ಥಾನದಲ್ಲಿ ಪ್ರವೇಶಿಸುವ ಆಗ ನೀವು ಪ್ರತಿಯೊಬ್ಬರು ಕಣ್ಣುಗಳನ್ನು ಮುಚ್ಚಿಕೊಳ್ಳುತ್ತಾ ಆತನ ಪ್ರಸ್ಥಾನವನ್ನು ಸ್ವೀಕರಿಸಿಕೊಳ್ಳಿರಿ. All together. போதும் செய்வேன், நீர் காட்டும் வழியில் நடப்பேன், உம் பாதம் ஒன்றே பிடிப்பேன், என் அன்பு இயேசுவே. பாதையெல்லாம் அந்த காலம் சொல்து கொண்டாலும் பாத காட்டனை சருண்டு பயமே இல்லை.
ಭಾಷೆ ವರದಿಂದ ಆತನ ಆರಾಧಿಸೋಣ. Just be lost in His presence as you worship Him. ಆತನ ಪ್ರಸನ್ನತೆಯಲ್ಲಿ ನಿಮ್ಮನ್ನು ಮರೆತವರಾಗಿ ಆತನ ಆರಾಧಿಸುವೆ. He alone is worthy. ಮತ್ತು ದೇವರು ಯೋಗ್ಯನಾಗಿದ್ದಾನೆ. There is miracle in that name. ಆತನ ನಾಮದಲ್ಲಿ ಅದ್ಭುತಗಳು ನಡೆಯುತ್ತವೆ. There is healing in that name. ಆತನ ನಾಮದಲ್ಲಿ ಒಂದು ಸ್ವಸ್ಥತೆ ಇದೆ. There is deliverance in that name. ಆ ಒಂದು ನಾಮದಲ್ಲಿ ಬಿಡುಗಡೆ. And the name of Jesus is above all other names. ಮತ್ತು ಯೇಸು ಕ್ರಿಸ್ತನ ನಾಮದಲ್ಲಿ ಮಾತ್ರ. Tell Him, Lord, you alone are the King. ಮತ್ತು ಆತನೇ ರಾಜನು. You alone are the Lord. ಮತ್ತು ಆತನೊಬ್ಬನೇ ಕರ್ತನು. And I shall lift my hands to you alone, Lord, in worship. ದೇವರೇ ನಿನ್ನೊಬ್ಬನಿಗೆ ನನ್ನ ಕೈಗಳನ್ನು ಎತ್ತುತ್ತೇನೆ ಸ್ವಾಮಿ. Maranatha, even so come, Lord Jesus, among your people this morning. ಈ ಬೆಳಗಿನ ಜಾವ ಆತನ ಅದ್ಭುತವಾದಂತಹ Every knee shall bow. Worship Him. ಆತನ ಆರಾಧಿಸ್ರಿ. The Bible says ಸತ್ಯವೇದ ಹೇಳ್ತದೆ there is no greater name than the name of Jesus of Nazareth. ಯೇಸು ಕ್ರಿಸ್ತನ